ಸರ್ ಈಗ ನೀರಿನ ಕನೆಕ್ಷನ್ ಪಡೆಯೋದಕ್ಕಿರ್ಬೋದು ಇನ್ನಿತರದಕ್ಕೆ ಓಸಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ತಮ್ಮಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ? ಈಗ ತಮಗೆ ತಿಳಿದಿರುವಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಬಿಲ್ಡಿಂಗ್ಗಳಿಗೆ ಓಸಿ ಪಡೆದ ಮೇಲೆ ಅವರಿಗೆ ನೀರಿನ ಮತ್ತು ವಿದ್ಯುತ್ ಸಂಪರ್ಕ ಕೊಡಬೇಕಂತ ಏನು ಆದೇಶ ಆಗಿದೆ, ಅದನ್ನು ಅನುಪಾಲನೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ. ಆದರೆ ಸರ್ಕಾರ ವತಿಯಿಂದ ಇದನ್ನು ಸರಳೀಕರಣಗೊಳಿಸಬೇಕು. ನ್ಯಾಯಾಲಯ ಏನು ತೀರ್ಪಿದೆ ಅದಕ್ಕೊಳಪಟ್ಟು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸರಳೀಕರಿಸಬೇಕಂತ ಒಂದು ಚಿಂತನೆ ನಡೀತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಅಂತೇಳಿ ತೀರ್ಮಾನ ಆದಮೇಲೆ ನಮ್ಮ ಜಲಮಂಡಳಿ ಅದನ್ನು ಅನುಷ್ಠಾನ ಮಾಡುತ್ತದೆ. ಎಷ್ಟು ಅರ್ಜಿ ಬಂದಿದೆ ತಮಗೆ ಸಂಬಂಧ ಅಂತ? ನಮಗೆ ಬಹುಶಃ ಇಲ್ಲಿವರೆಗೆ ಒಂದು 25,000 ಅರ್ಜಿಗಳಿಗೆ ಮೇಲೆ ಇದೆ. ಆ ಅರ್ಜಿಗಳನ್ನು ಇತ್ಯರ್ಥ ಮಾಡಬೇಕಾದ್ರೆ ಈ ಒಂದು ಓಸಿ ಏನು ಪಡ್ಕೊಳ್ಬೇಕಾಗುತ್ತೆ ಅದು ಪಡೆದುಕೊಂಡ್ರೆ ಅವರಿಗೆಲ್ಲ ನಾವು ಕನೆಕ್ಷನ್ಸ್ ಕೊಡ್ಬೋದಾಗಿದೆ. ಈ ವಿಷಯ ಸರ್ಕಾರ ಅಂದರೆ ಚರ್ಚೆಯಲ್ಲಿ ಇರೋದ್ರಿಂದ ಸರ್ಕಾರ ಅಂತಿಮ ಏನು ತೀರ್ಮಾನ ತೆಗೆದುಕೊಳ್ತೇವೆ ಅದರ ಆಧಾರವಾಗಿ ನಾವು ಸರ್ಕಾರದ ಅಂಗಸಂಸ್ಥೆಗಳು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಎಷ್ಟು ದಿನಗಳಿಂದ ಇದು ವೆಯ್ಟ್ ಮಾಡ್ತಾ ಇದ್ದಾರೆ? 25,000 ಅರ್ಜಿ ಸಲ್ಲಿಕೆ ಮಾಡಿ ಏನು ತರಾಗಲಿ ಎಷ್ಟು ದಿನ ಆಯ್ತಾರೆ ಅರ್ಜಿ ಸಲ್ಲಿಕೆ ಮಾಡಿ? ನಾನು ಆಗಲೇ ಹೇಳಿದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇರೋದ್ರಿಂದ ಅದನ್ನು ನಾವು ಮಾನ್ಯತೆ ಕೊಡಬೇಕಾಗುತ್ತೆ. ಹಾಗಾಗಿ ಅದರ ಮಾನ್ಯತೆಗೆ ಅನುಗುಣವಾಗಿ ನಾವು ಕ್ರಮವನ್ನು ತಗೊಳ್ಬೇಕಾಗುತ್ತದೆ. ಈಗ ಹೊಸದಾಗಿ ಏನೋ ನಿಯಮಗಳನ್ನ ರೂಪಿಸಿದ್ದಾರೆ, ಕ್ಯಾಬಿನೆಟ್ಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅನ್ನೋ ಸುದ್ದಿ ಇತ್ತು. ನಿಯಮ ರೂಪಿಸಿದ್ದೀರಾ? ಇಲ್ಲ, ಅದರ ಬಗ್ಗೆ ಸರ್ಕಾರ ಹಂತದಲ್ಲೇ ಚರ್ಚೆ ಆಯ್ತಾ ಇರೋದ್ರಿಂದ ತಮಗೆ ಹೆಚ್ಚಿನ ಮಾಹಿತಿ ಸರ್ಕಾರದ ಉನ್ನತ ಮಟ್ಟ ಅಧಿಕಾರಿಗಳ ಹತ್ರ ಸಿಗುತ್ತದೆ. ನಾವು ಒಂದು ಸರ್ಕಾರದ ಅಂಗಸಂಸ್ಥೆ, ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಿದೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಜಾರಿ ಮಾಡೋದ್ರಲ್ಲಿ ಅದಕ್ಕೆ ಅನುಗುಣವಾಗಿ ನಾವು ಕ್ರಮವನ್ನು ತಗೊಳ್ತೀವಿ. ಒಂದು ವೇಳೆ ಇದು ಓಸಿ ಇತ್ಯರ್ಥ ಆಗದೆ ಹೋದರೆ ಜಲಮಂಡಳಿಗೆ ನಷ್ಟ ಆಗುತ್ತದೆ? ನಾವು ಸರ್ಕಾರದ ಅಂಗಸಂಸ್ಥೆಗಳು ನಾನು ಆಗಲೇ ಹೇಳಿದ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಆಗಲಿ ಸರ್ಕಾರ ಆಗಲಿ ಅದರ ನಿರ್ದೇಶನಗಳನ್ನು ಅನುಪಾಲನೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೊಳಪಟ್ಟು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ಮಾಡ್ಬೋದು ಅಂತ ತೀರ್ಮಾನ ತೆಗೆದುಕೊಂಡು ಅದರಂತೆ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ. ಅಲ್ಲಿವರೆಗೆ ಈಗಾಗಲೇ ಯಾರು ತುಂಬ ಜನ ಇನ್ನೂ ಕನೆಕ್ಷನ್ಸು ಪಡೆಯಲಿಕ್ಕೆ ಅರ್ಹ ಇದ್ದರೂ ಕೂಡ ಪಡೆಯದೇ ಇದ್ದಾರೆ, ಅವರಿಗೆ ಕೂಡ ಮನವಿ ಮಾಡ್ತೀವಿ. ದಯವಿಟ್ಟು ಆದಷ್ಟು ಕೂಡಲೇ ನೀವು ಅಪ್ಲಿಕೇಶನ್ ಹಾಕಿ ನಾವು ನಿಮಗೆ ಕನೆಕ್ಷನ್ ಕೊಡ್ತೀವಿ. ಈಗ ಯಾರಿಗೆ ಓಸಿ ಇಲ್ಲ ಅದರ ಬಗ್ಗೆ ಆಮೇಲೆ ಆಲೋಚನೆ ಮಾಡಿ. ಈಗ ಓಸಿ ಇರುವವರಾದ ಕನಿಷ್ಠ ಅಪ್ಲೈ ಆಗಲಿ, ಹಾಗಾಗಿ ಅವ್ರಿಗೆ ನಾವು ಕನೆಕ್ಷನ್ ಕೊಡೋಕ್ಕೆ ಸಿದ್ಧ ಇದ್ದೇವೆ. ಸರ್, ಈಗ ವಿದ್ಯುತ್ ಬಿಲ್ ಪಾವತಿಯಲ್ಲಿ ಗೂಗಲ್ ಪೇ ಅಥವಾ ಫೋನ್ ಪೇನಲ್ಲಿ ಮಾಡೋರು ಸಂಖ್ಯೆ ಕಡಿಮೆ ಆಯಿತಾ ಅಥವಾ ಬಳಕೆ ಮಾಡ್ತಿದ್ದಾರೆ? ಇಲ್ಲ, ಇತ್ತೀಚೆಗೆ ನೋಟಿಸ್ ಜಾರಿ ಆಗ್ತಾರೆ ಅನ್ನೋದಕ್ಕೆ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಅದಕ್ಕೂ ನಮ್ಮ ಜಲಮಂಡಳಿಗೂ ನೇರವಾಗಿ ಯಾವುದೇ ಸಂಬಂಧ ಇಲ್ಲ. ಯಾಕಂದರೆ ಈಗ ನಮ್ಮಲ್ಲಿ ಎಲ್ಲ ಗ್ರಾಹಕರೇ ನೇರವಾಗಿ ತುಂಬ್ತಾ ಇರೋದ್ರಿಂದ ಅವರು ಎಲ್ಲ ಕೂಡ ಡೈರೆಕ್ಟಾಗಿ ಡಿಜಿಟಲ್ ಪೇನಲ್ಲಿ ಮಾಡ್ತಾರೆ. ಅಥವಾ ನಮ್ಮ ಕೌಂಟ್ರ್ಗಳಿದೆ, ನಮ್ಮ ಕ್ಯಾಶ್ ಕಲೆಕ್ಷನ್ ಕೌಂಟ್ರ್ಗಳಿದೆ, ಅಲ್ಲಿ ಆಟೋಮೆಟಿಕ್ಕಾಗಿ ಬಂದು ಅವ್ರು ಕ್ಯಾಶನ್ನು ತುಂಬಬಹುದಾಗಿದೆ, ಆನ್ಲೈನಲ್ಲಿ ಪೇಮೆಂಟ್ ಮಾಡಬಹುದಾಗಿದೆ. ಹಾಗಾಗಿ ಈ ವಿಷಯಕ್ಕೂ ಈ ಗೂಗಲ್ ಪೇ UPI ಪೇಮೆಂಟಿಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ನಮ್ಮ ಜಲಮಂಡಳಿ ವತಿಯಿಂದ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಆಗ್ತಾಯಿಲ್ಲ. GBA ರಚನೆ ಆದರೆ 5 ಪಾಲಿಕೆಗಳು ಆಡಳಿತಕ್ಕೆ ಜಾರಿಯಾದಾಗ ಜಲಮಂಡಳಿ ಹೇಗಿರುತ್ತೆ ಪಾತ್ರ? ಜಲಮಂಡಳಿ ಕೂಡ GBAದ ಒಂದು ಅಂಗಸಂಸ್ಥೆ ಆಗುತ್ತೆ. ಸರ್ಕಾರದ ಏನು ನಿಯಮಗಳಿದೆ, ಸರ್ಕಾರದ ಏನು ಕಾರ್ಯಕ್ರಮಗಳಿದೆ ಅದರ ಅನುಷ್ಠಾನ ಮಾಡೋದ್ರಲ್ಲಿ ಜಲಮಂಡಳಿ GBA ವ್ಯಾಪ್ತಿಯಲ್ಲಿ GBA ಆದೇಶಕ್ಕೊಳಪಟ್ಟು ಕೆಲಸ ಮಾಡ್ತೀವಿ. ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ನಾವು ನಮ್ಮ ಏನು ಸಂಸ್ಥೆ ಇದೆ ಅದು GBA ಕೆಳಗಡೆ ನಾವು ಮಾಡ್ತಾ ಇರ್ತೀವಿ. ಕಾವೇರಿ ಮತ್ತೊಂದು ಹಂತದ ಯೋಜನೆ ಜಾರಿಗೆ ಹೇಗೆ ಸಿದ್ಧತೆ ಆಗ್ತಾ ಇದೆ? ಕಾವೇರಿ 6ನೇ ಹಂತ ಯೋಜನೆ ಬಗ್ಗೆ ಈಗಾಗಲೇ ಸರ್ಕಾರ ಅಂತೇಳಿ ಚರ್ಚೆ ನಡೀತಾ ಇದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿಗೆ ಒಂದು ಹೆಚ್ಚುವರಿಯಾಗಿ ನೀರು ಕೊಡಬೇಕಂತ ಹೇಳಿ 6 TMC ನೀರನ್ನು ಉಳಿತಾಯ ಮಾಡಿ ಕಾಯ್ದಿರಿಸಿಕೊಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರು ದೂರದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದನ್ನು ಜಾರಿ ಮಾಡೋದಕ್ಕೆ ಜಲಮಂಡಳಿ ಸಿದ್ಧ ಇದೆ. ನೀರು ಪೂರೈಕೆ ಈ ಸಂಸ್ಥೆಗಳಿಗೆ, ಸಾರ್ವಜನಿಕರಿಗೆ ಬಿಟ್ಟು ಸಂಸ್ಥೆಗಳಿಗೆ, ಖಾಸಗಿ ಸಂಸ್ಥೆಗಳಿಗೆ, ಸರ್ಕಾರಿ ಸಂಸ್ಥೆಗಳಿಗೆ ಅದರಲ್ಲಿ ಏನಾದರೂ ವ್ಯತ್ಯಯ ಆಗ್ತಾ ಇದೆಯಾ? ಕಡಿತ ಮಾಡ್ತಾರಾ ಏನಾದರೂ? ಇಲ್ಲ, ಸದ್ಯಕ್ಕೆ ನಮ್ಮ ನೀರು ಸರಬರಾಜು ಸರಿಯಾಗಿರುವುದರಿಂದ ಕಾವೇರಿ 5ನೇ ಹಂತವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜಾರಿ ಮಾಡಿರುವುದರಿಂದ ಈ ಒಂದು ನೀರಿನ ಸಮಸ್ಯೆ ಕಳೆದ ವರ್ಷ 2024ರಂತೆ ಇಲ್ಲದೆ ಈಗ ನಾವು ಕಂಫರ್ಟಬಲ್ ಝೋನಲ್ಲಿದ್ವಿ. ಆದರೂ ಕೂಡ ಮುಂದಿನ ಪೀಳಿಗೆಗೆ ನೀರು ಕೊಡಬೇಕಂತ ಹೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರು ತನ್ನದೇ ಆದಂಥ ಪ್ರಯತ್ನವನ್ನು ಮಾಡಿಕೊಂಡು ಕಾವೇರಿ 6ನೇ ಹಂತ ಮಾಡಬೇಕಂತ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಜಲಮಂಡಳಿ ಕೂಡ ಅದಕ್ಕೆ ಬೇಕಾಗಿರೋ ರೂಪುರೇಷೆಗಳನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದೆ. ಆದಷ್ಟು ಬೇಗನೆ ಇದು ಒಂದು ಹಂತಕ್ಕೆ ಅಂತಿಮ ತೀರ್ಮಾನ ತೆಗೆದುಕೊಂಡು ನಾವು 6ನೇ ಹಂತ ಕಾವೇರಿಯನ್ನು ಅನುಷ್ಠಾನ ಮಾಡೋದ್ರಲ್ಲಿ ಮುಂದಾಗ್ತೀವಿ. ಟಿಲ್ ಡೇಟ್ವರೆಗೂ ಕೂಡ ಜಲಮಂಡಳಿಗೆ ವಂಚಿಸಿ ಬಿಲ್ ಕಟ್ಟದೇನೆ
ಮತ್ತೆ ಸಂಪರ್ಕವನ್ನು ತೆಗೆದುಕೊಳ್ಳದೇನೆ ಇದರ ಉಪಯೋಗ ಪಡ್ಕೊಳ್ತಾ ಇರ್ತಕ್ಕಂಥ ಕೇಸಸ್ ಎಷ್ಟಿದಾವೆ ಸರ್? ನಾವು ಈಗಾಗಲೇ ಒಂದು ದಂಡವನ್ನು ರಚನೆ ಮಾಡಿ ಅದರ ಮುಖಾಂತರ ತನಿಖೆಯನ್ನು ಮಾಡಿದ್ದೇವೆ. ತನಿಖೆ ಆಧಾರವಾಗಿ ಒಂದು ರಿಪೋರ್ಟ್ ತೊಗೊಂಡಿದ್ದೇವೆ. ಇಲ್ಲಿವರೆಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಯಾರು ಇನ್ನು ಯೂಜರಿ ಕನೆಕ್ಷನ್ ಇಲ್ಲಿಗಳಾಗಿ ಮಾಡ್ಕೊಂಡಿದ್ದಾರೆ. ಟೋಟಲ್ ಒಂದು 383 ಕನೆಕ್ಷನ್ಸನ್ನು ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಗುರುತು ಮಾಡಿದ್ದೇವೆ. ಓಕೆ. ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಜಾರಿ ಮಾಡಿ ಅವರು ಇಲ್ಲಿಗಳಾಗಿ ಕನೆಕ್ಷನ್ ಮಾಡಿರೋದನ್ನು ಕಟ್ ಮಾಡಿದ್ದೇವೆ. ಈಗ ಅವ್ರಿಗೆ ದಂಡ ವಸೂಲಿ ಮಾಡಿ ಸಕ್ರಮಗೊಳಿಸುವಂಥ ಕ್ರಮ ಕೂಡ ನಡೀತಾ ಇದೆ. ಇನ್ನೊಂದು 15 ದಿವಸ ಒಳಗಡೆ ಅದರಿಂದ ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಲಿದೆ. ದೊಡ್ಡ ಅಪಾರ್ಟ್ಮೆಂಟ್ 383. ಸಣ್ಣದ್ದು ನಾವು ಅದನ್ನು ತನಿಖೆ ಮಾಡಿದ್ದೇವೆ. ಒಂದು 43,000 ಕನೆಕ್ಷನ್ಸು ನಮಗೆ ಇಲ್ಲಿಗಲ್ ಕನೆಕ್ಷನ್ಸ್ ಗುರುತು ಮಾಡಿದ್ದೇವೆ. ನಾವು ಯಾಕೆ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಆಯ್ಕೆ ಮಾಡ್ತೇವೆ ಅಂದರೆ ದೊಡ್ಡ ಅಪಾರ್ಟ್ಮೆಂಟ್ಗಳ ಕಡೆಯಿಂದ ಬರುವಂತಹ ಏನು ಕೊಳಚೆ ನೀರಿದೆ ಅದು ಭಾಳ ಜಾಸ್ತಿ ಇದೆ ಮತ್ತು ಅದರಿಂದ ನಮ್ಮ ಜಲಮಂಡಲಿಗೆ ಆಗುವಂತಹ ನಷ್ಟಗಳು ಕೂಡ ಭಾಳ ಆಗ್ತದೆ. ಹಾಗಾಗಿ ಅದನ್ನು ತಡೆ ಮಾಡಬೇಕಂತ ಒಂದು ಫೋಕಸ್ಡ್ ಅಪ್ರೋಚ್ ಮಾಡಿ ಅಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ಗಳು ಯಾರು ಇಲ್ಲಿಗಲ್ ಕನೆಕ್ಷನ್ಸ್ ಕೊಟ್ಕೊಂಡಿದ್ದಾರೆ ಅವರಿಗೆಲ್ಲ ಕೂಡ ಕಟ್ ಮಾಡಿ ಸಕ್ರಮಗೊಳಿಸುವಂಥ ಕೆಲಸವನ್ನು ನಾವು ತಡಾತುರಿನಲ್ಲಿ ಮಾಡ್ತಾಯಿದ್ದೀವಿ. ಯಾವಾಗಿಂದ ತನಿಖೆ ಆಗಿದ್ದು ಇದು ಅಪಾರ್ಟ್ಮೆಂಟ್ಗಳು? ತನಿಖೆಯನ್ನು ಲಾಸ್ಟ್ 2 ತಿಂಗಳಿಂದ ಮಾಡಿದ್ದೇವೆ. ಆಮೇಲೆ ಲಾಸ್ಟ್ 15 ಡೇಸಿಂದ ಕಟ್ ಮಾಡುವಂಥ ಕೆಲಸ ನಡೀತಾ ಇದೆ. ಇನ್ನೊಂದು 15 ಡೇಸ್ ಒಳಗಡೆ ನಾವು ಅದನ್ನು ಸಕ್ರಮಗೊಳಿಸಿ ಅದು ಡಿಪೆಂಡ್ಸ್ ಅಪಾನ್ ದ ಟೈಮ್. ಅವರು ಯಾವಾಗಿಂದ ಈ ಥರ ಇಲೀಗಲ್ ಮಾಡಿದ್ದಾರೆ ಅಂತ ಬೆಸ್ಕಾಂ ಕನೆಕ್ಷನ್ ಆಧಾರವಾಗಿ ನಾವು ಲೆಕ್ಕ ಮಾಡಿಕೊಂಡು ಈ ಒಂದು ವರ್ಷಕ್ಕೆ ಇಷ್ಟೊಂದು ದಂಡ ಇದೆ ಅದ್ರ ಪ್ರಕಾರ ಕಾಲ್ಕುಲೇಟ್ ಮಾಡಿ ಅದಕ್ಕೆ ದಂಡವನ್ನು ವಿಧಿಸ್ತೀವಿ. ಆ ದಂಡವನ್ನು ಕಟ್ಟಬೇಕಾಗುತ್ತೆ. ಇಲ್ಲ, ಡಿಪೆಂಡ್ ಒಂದೊಂದು ಅಪಾರ್ಟ್ಮೆಂಟ್ ಸೈಜ್ ಮೇಲೆ ಹೋಗುತ್ತೆ. ಸೊ ಅದನ್ನು ಇಷ್ಟೇ ಅಂತ ನಿಗದಿಯಾಗಿ ಹೇಳೋಕ್ಕಾಗಲ್ಲ. ಬಟ್ ಆದರೆ ದೊಡ್ಡ ಮಟ್ಟಕ್ಕೆ ಅವರಿಗೆ ದಂಡವನ್ನು ಬೀಳುತ್ತದೆ. ಸಕ್ರಮ ಮಾಡಿಕೊಡ್ತೀರಾ? ಹೌದು, ಯಾಕಂದರೆ ಹಂಗೆ ಕಾಲ ಅವರೆಲ್ಲ ಬಳಕೆ ಮಾಡಿಕೊಂಡು ಜಲಮಂಡಳಿಗೆ ಇದರಿಂದ ಎಷ್ಟು ನಷ್ಟ ಆಯಿತು ಅಂತ? ಇಲ್ಲ, ನಾವು ಅದನ್ನು ಈಗ ಅದೇ ಒಂದೇ ವಿಷಯದಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ತೊಗೊಂಡಿರ್ತಾರೆ. ಈಗ ನಾವು ಅಟ್ಲೀಸ್ಟ್ ಈ ಹಂತದಲ್ಲಿ ಅದನ್ನು ಸಕ್ರಮಗೊಳಿಸೋದಕ್ಕೆ ಮುಂದಾಗಿದ್ದೇವೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಯಾವುದೇ ರೀತಿಯಲ್ಲಿ ಈ ಥರ ಅಕ್ರಮ ಚಟುವಟಿಕೆ ಇರುತ್ತೆ ಅದು ಸಕ್ರಮಗೊಳಿಸಿ ಜಲಮಂಡಲಿಗೆ ಆದಾಯ ಕೊಡಬೇಕಾಗುತ್ತೆ, ಜೊತೆಗೆ ಜನರಿಗೂ ಕೂಡ ಅನುಕೂಲ ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ. 383 ಅಪಾರ್ಟ್ಮೆಂಟ್ಗೆ ಒಟ್ಟು ಎಷ್ಟು ದಂಡ ಸರ್ ಟೋಟಲ್ ಆಗಿ? ಎಷ್ಟು ದಂಡ? ನಮ್ಮ ಪ್ರಕಾರ ಒಂದು 200 ಕೋಟಿಗಿಂತ ಜಾಸ್ತಿ ಬರ್ತದೆ. 200 ಕೋಟಿ? ಒಂದು 50 ಲಕ್ಷದಿಂದ 1 ಕೋಟಿ ರೂಪಾಯಿ ದಂಡ ಬೀಳುತ್ತೆ ಒಬ್ಬೊಬ್ಬ ಅಪಾರ್ಟ್ಮೆಂಟಿಗೆ. ಈಗ ಸರ್ ಇದು ಯಾವ ಭಾಗದಲ್ಲಿ ಹೆಚ್ಚಾಗಿ ಈ ಥರ ಇಲ್ಲಿಗಲ್? ತುಂಬ ಕಡೆ ಮಾಡಿದೆ. ಯಾವುದು ನಿರ್ದಿಷ್ಟವಾಗಿ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಹೇಳೋಕ್ಕಾಗಲ್ಲ. ಏನಾಗಿದೆ, ಕೆಲವೊಂದು ಸಣ್ಣ ಅಪಾರ್ಟ್ಮೆಂಟ್ಗಳು ಮಾಡುವಾಗ ಅವರು ಓನರ್ಸ್ಗಳು ಇಲ್ಲಿಗಲಾಗಿ ನಮ್ಮ ಯುಜಿಡಿ ಲೈನ್ಗಳಿಗೆ ಕನೆಕ್ಟ್ ಮಾಡಿಕೊಂಡು ಕ್ವಶನ್ ತೊಗೊಂಡು ಹೋಗಿರ್ತಾರೆ. ಸೊ ಇವಾಗ ನಾವು ಅದನ್ನು ಒಂದು ಟೆಕ್ನಾಲಜಿ ಇಟ್ಕೊಂಡು ಮತ್ತು ನಮ್ಮ ತಂಡ ಇಟ್ಕೊಂಡು ತನಿಖೆ ಮಾಡಿದ ಮೇಲೆ ನಮ್ಮ ಹತ್ರ ಬೆಸ್ಕಾಂ ಲಿಸ್ಟ್ ಇಟ್ಕೊಂಡಿದ್ದೇವೆ. ಯಾರ್ಯಾರು ಅಪಾರ್ಟ್ಮೆಂಟ್ಗಳು ಬೆಸ್ಕಾಂ ಕನೆಕ್ಷನ್ ತೊಗೊಂಡಿದ್ದಾರೆ ಅವರನ್ನು ಪೂರ್ತಿ ನಾವು ಸ್ಥಳ ತನಿಖೆ ಮಾಡಿದ ಮೇಲೆ ಈ 383 ಅಪಾರ್ಟ್ಮೆಂಟ್ ಸಿಕ್ಕಿದೆ ಯಾರು ಈಗ ಈ ಥರ ಇಲ್ಲಿಗಳಾಗಿ ಮಾಡಿದ್ದಾರೆ ಅಂತ. ಸೊ ಅವರಿಗೆ ನಾವು ಎಲ್ಲರೂ ಕೂಡ ನೋಟಿಸ್ ಕೊಟ್ಟು ಅವ್ರನ್ನ ಸಕ್ರಮಗೊಳಿಸ್ತಾ ಇದ್ದೀವಿ. ಇದರಿಂದ ಜಲಮಂಡಲಿಗೂ ಆದಾಯ ಹೆಚ್ಚಾಗುತ್ತೆ ಮತ್ತು ನಮ್ಮ ಈ ಥರ ತ್ಯಾಜ್ಯ ನೀರುಗಳನ್ನು ಇಲ್ಲಿಗಳಾಗಿ ಕೊಡೋದು ಕೂಡ ತಡೆಯಾಗುತ್ತೆ. ಥ್ಯಾಂಕ್ ಯು. 43,000 ಅವುಗಳಿಗೆ ಯಾವಾಗ ಸರ್ ದಂಡ? ಅದೆಲ್ಲ ಇಲ್ಲ, ಅದು ನಡೀತಾ ಇದೆ, ಅದು ಸತತವಾಗಿ ನಡೀತಾ ಇರೋ ಒಂದು ಪ್ರಕ್ರಿಯೆ. ಇದು ಒಂದು ವಿಶೇಷ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಯಾಕಂದರೆ 43,000 ಅಂದರೆ ಈ ಸಣ್ಣ ಮನೆಗಳು ಅವರೆಲ್ಲ ಕೊಟ್ಕೊಂಡಿರ್ತಾರೆ. ಸ್ಲಮ್ನಲ್ಲಿ ಇರ್ಬೋದು, ಮಿಡಿಲ್ ಕ್ಲಾಸ್ ಜನ ಇರ್ಬೋದು, ರೆಸಿಡೆನ್ಷಿಯಲ್ ಲೇಔಟಲ್ಲಿ ಇರ್ಬೋದು, ಎಲ್ಲ ಸಣ್ಣ ಇರುತ್ತೆ. ಅವ್ರಿಗೂ ನಾವು ದಂಡ ಮಾಡ್ತೇವೆ. ಅವ್ರಿಗೆ ಮನ್ನಾ ಮಾಡ್ತಿದ್ದಿಲ್ಲ. ಆದರೆ ಈ ಅಪಾರ್ಟ್ಮೆಂಟ್ಗಳು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ನಾವು ಅವರಿಗೆ ಗುರುತು ಮಾಡಿದರೆ ದೊಡ್ಡ ಮಟ್ಟಕ್ಕೆ ಸಕ್ರಮಗೊಳಿಸ್ಬೋದು ಅಂತ ಒಂದು ಗುರಿ ಇಟ್ಕೊಂಡು ಮಾಡ್ತೇವೆ. ಥ್ಯಾಂಕ್ ಯು. ಧನ್ಯವಾದ.